ರಾಮ ಮಂದಿರದ ದೇಣಿಗೆಯಲ್ಲಿ ಕೋಟಿ ಕೋಟಿ ಅವ್ಯವಹಾರ. ಎಸ್ಐಟಿ ಪ್ರಾಥಮಿಕ ವರದಿಯ ಇನ್ಸೈಡ್ ಮಾಹಿತಿ ಲಭ್ಯ ಆಗಿದೆ. ಟಿವಿ9 ನಿಯಂತ್ರಣ ಕೊಠಡಿಯ ಉಸ್ತುವಾರಿ ಸೇರಿ 40 ಜನ ಭಾಗಿ, 40 ಜನ ತಪ್ಪಿತಸ್ಥರು ಅಂತ ಹೇಳಿ ಎಸ್ಐಟಿ ತನಿಖೆಯಲ್ಲಿ ಬಯಲಾಗಿದೆ. ಕಂಟ್ರೋಲ್ ರೂಮ್ ಉಸ್ತುವಾರಿ, ನಿಯಂತ್ರಣ ಕೊಠಡಿ ಸಿಬ್ಬಂದಿ, ಎಣಿಕೆ ಕೊಠಡಿ ಹೊರಗೆ ನಿಯೋಜಿಸಲಾದ ಭದ್ರತಾ ಸಿಬ್ಬಂದಿ, ಪೊಲೀಸರು, ಪಿಎಎಸ್ಸಿ ಸಿಬ್ಬಂದಿ ಎಲ್ಲರೂ ಕೂಡ ಸೇರಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತ್ಯೇಕವಾಗಿ ತನಿಖೆ ಮಾಡಲಾಗ್ತಾ ಇದೆ. ಇದು ಒಬ್ಬರಿಬ್ಬರಿಂದ ಆಗಿರುವಂತಹ ದರೋಡೆ ಅಥವಾ ಅಕ್ರಮ ಅಲ್ಲ. ಎಲ್ಲರೂ ಕೂಡ ಕೈ ಜೋಡಿಸಿ ಈ ರೀತಿಯಾಗಿ ರಾಮ ಮಂದಿರದ ದೇಣಿಗೆಯನ್ನು ಲೂಟಿ ಹೊಡೆದಿದ್ದಾರೆ. ಎಸ್ಐಟಿಯ ತನಿಖೆಯಲ್ಲಿ ಬಟಾಬಯಲಾಗಿದೆ. 40 ಜನ ತಪ್ಪಿತಸ್ಥರಿದ್ರಲ್ಲಿ. ಸೆಕ್ಯೂರಿಟಿ ಅಂದರೆ ಭದ್ರತೆಗೆ ನಿಯೋಜನೆಗೊಂಡಂತಹ ಸಿಬ್ಬಂದಿಯಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ, ಒಂದು ಉನ್ನತ ಸ್ಥಾನಮಾನದಲ್ಲಿ ಇದ್ದವರು ಕೂಡ ಈ ಒಂದು ಅಕ್ರಮದಲ್ಲಿ, ಈ ಲೂಟಿಯಲ್ಲಿ ಭಾಗಿಯಾಗಿದ್ದಾರೆ. ಎಸ್ಐಟಿ ಪ್ರಾಥಮಿಕ ವರದಿಯಲ್ಲಿ ದೋಷಗಳಿರುವ ಮಾಹಿತಿ, ಎಣಿಕೆ ಕೊಠಡಿಯಲ್ಲಿ ಸುತ್ತಮುತ್ತ ನಿಯೋಜಿಸಲಾದ ಸಿಬ್ಬಂದಿ, ಸಿಸಿಟಿವಿ ಭದ್ರತಾ ವ್ಯವಸ್ಥೆಯಲ್ಲಿ ಬಹು ಹಂತಗಳಲ್ಲಿ ನಿರ್ಲಕ್ಷ್ಯವನ್ನ ವಹಿಸಲಾಗಿದೆ. ಭದ್ರತಾ ವ್ಯವಸ್ಥೆಯಲ್ಲಿ ಲೋಪವಾದ ಹಿನ್ನೆಲೆ ಭಾರೀ ಅಕ್ರಮ ನಡೆದಿದೆ. ಎಸ್ಐಟಿ ರಿಪೋರ್ಟಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಲಭ್ಯವಾಗಿದೆ. ಯಾವ ರೀತಿಯ ಲೋಪದೋಷಗಳನ್ನು ಮಾಡಲಾಗಿದೆ, ಸಿಸಿಟಿವಿ ದೃಶ್ಯಗಳ ಅಳವಡಿಕೆ ವಿಚಾರ ಅಥವಾ ಅದನ್ನು ಕಣ್ತಪ್ಪಿಸಿ ಈ ರೀತಿಯಾಗಿ ಲೂಟಿ ಹೊಡೆಯುವಂತಹ ವಿಚಾರ, ಇದೆಲ್ಲವೂ ಕೂಡ ಇದೀಗ ಹೊರಗೆ ಬಂದಿದೆ. ಸುಮಾರು 40 ಮಂದಿ ಈ ಒಂದು ಅಕ್ರಮದಲ್ಲಿ ಅಥವಾ ಲೂಟಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಎಸ್ಐಟಿಯ ತನಿಖೆಯಿಂದ ಗೊತ್ತಾಗಿರುವಂತಹ ವಿಷಯ. ಭದ್ರತಾ ವ್ಯವಸ್ಥೆಯಲ್ಲಿ ಗಂಭೀರ ದೋಷಗಳಿವೆ ಅಂತ ಎಸ್ಐಟಿ ಹೇಳಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ಗಮನಿಸ್ತಾ ಇದ್ದೀವಿ ಈ ಅಯೋಧ್ಯೆ ರಾಮ ಮಂದಿರದ ಲೂಟಿ ವಿಚಾರ ಯಾವ ರೀತಿಯಾಗಿ ಜಗಜ್ಜಾಹೀರಾಯಿತು, ಅದರ ಜೊತೆಗೆ ಎಷ್ಟು ಮಂದಿ ಮತ್ತು ಯಾವ್ಯಾವ ಹಂತದಲ್ಲಿ ಇದ್ದಂತಹ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಎಸ್ಐಟಿಯ ತನಿಖೆಯ ವರದಿ ಇದೀಗ ಬೆಚ್ಚಿ ಬೀಳಿಸ್ತಾ ಇದೆ. 40 ಮಂದಿ ತಪ್ಪಿತಸ್ಥರು ಅನ್ನೋದು ಗೊತ್ತಾಗ್ತಾ ಇದೆ. ಮಧುಶ್ರೀ, ರಾಮ ಮಂದಿರ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಎಸ್ಐಟಿಯ ತನಿಖೆಯಲ್ಲಿ ಹೊರಬೀಳ್ತಾ ಇರುವಂತಹ ಅಂಶಗಳು ಇಡೀ ದೇಶವನ್ನ ಬೆಚ್ಚಿ ಬೀಳಿಸ್ತಾ ಇದ್ದಾವೆ. ಎಸ್ಐಟಿ ಇಲ್ಲಿರುವಂತಹ ಲೋಪದೋಷಗಳನ್ನ ಮೊದಲು ಪತ್ತೆ ಹಚ್ಚಿದೆ. ಜೊತೆಗೆ ಈ ಸಿಬ್ಬಂದಿಗಳು ಮತ್ತು ಬ್ಯಾಂಕ್ನ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು, ಭದ್ರತಾ ಪಡೆಗಳ ಸಿಬ್ಬಂದಿಗಳು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಬಗ್ಗೆ ಇದೀಗ ಎಸ್ಐಟಿಗೆ ಗುಮಾನಿ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಪ್ರಾಥಮಿಕ ವರದಿಯಲ್ಲೂ ಕೂಡ ಎಸ್ಐಟಿ ಅದನ್ನೇ ಉಲ್ಲೇಖವನ್ನ ಮಾಡಿದೆ. 2 ಪಾಳಿಗಳಲ್ಲಿ ಎಣಿಕೆ ಕಾರ್ಯ ನಿರಂತರವಾಗಿ ನಡೀತಾ ಇತ್ತು. ಅಂದ್ರೆ ಪ್ರತಿದಿನ ಬೆಳಗ್ಗೆಯ ಸಮಯದಲ್ಲಿ ಒಂದು ಎಣಿಕೆ ಕಾರ್ಯ, ಅದಾದ ಬಳಿಕ ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 8 ಗಂಟೆಯ ತನಕ ಏನು ಹಣ ಜಮಾವಣೆ ಆಗುತ್ತೆ ಅದರ ಎಣಿಕೆ ಕಾರ್ಯ 8 ಗಂಟೆಯ ಬಳಿಕ ನಡೀತಾ ಇತ್ತು. ಈ 2 ಪ್ರಕ್ರಿಯೆಗಳಲ್ಲೂ ಕೂಡ ಟ್ರಸ್ಟ್ನ ಸಿಬ್ಬಂದಿಗಳು ಕೂಡ ಭಾಗಿಯಾಗ್ತಾ ಇದ್ರು. ಜೊತೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಿಬ್ಬಂದಿಗಳು ಕೂಡ, ಅಧಿಕಾರಿಗಳು ಕೂಡ ಇದರ ದೇಕರಿಕೆಯನ್ನ ನೋಡ್ಕೊಳ್ತಾ ಇದ್ರು. ಇವರೆಲ್ಲರ ಒಂದು ವ್ಯವಸ್ಥಿತವಾದಂತ ಸಂಚಿನಿಂದಲೇ ಈ ಹಣವನ್ನ ಲೂಟಿ ಹೊಡೆಯುವಂತ ಕೆಲಸ ನಡೆದಿದೆ ಅನ್ನುವಂಥದ್ದು ಈಗ ಎಸ್ಐಟಿ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಮತ್ತು ಎಸ್ಒಪಿಯನ್ನ ಏನ್ ರಚನೆ ಮಾಡಿಕೊಂಡು ಭದ್ರತಾ ಪರಿಶೀಲನೆಯನ್ನ ನಡೆಸಲಾಗ್ತಾ ಇತ್ತು, ಆ ಭದ್ರತಾ ಪರಿಶೀಲನೆಯ ಸಂದರ್ಭದಲ್ಲೂ ಕೂಡ ಹಲವಾರು ಲೋಪದೋಷಗಳು ಎದ್ದು ಕಾಣಿಸ್ತಾ ಇದ್ದಾವೆ. ಸಿಸಿಟಿವಿ ಅಳವಡಿಸಿರುವಂತದ್ದು ಯಾವುದೇ ಕಾರಣಕ್ಕೂ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನುವಂತ ರೀತಿಯ ಮಟ್ಟಿಗೆ ಆಗಿದೆ. ಕಳೆದ 42 ದಿನಗಳಲ್ಲಿ ಒಟ್ಟು 70 ಬಾರಿ ಇಲ್ಲಿಂದ ಹಣ ದೋಚಲಾಗಿದೆ ಅನ್ನುವಂತ ಅಂಶವನ್ನ ಗಮನಿಸಿದ್ರೆ ಇದು ಕೇವಲ ಒಬ್ಬಿಬ್ಬರ ಕೆಲಸವಲ್ಲ, ಬದಲಿಗೆ ಇದೊಂದು ವ್ಯವಸ್ಥಿತವಾದಂತ ಷಡ್ಯಂತ್ರ ಅನ್ನುವಂಥದ್ದು ಎಸ್ಐಟಿಯ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಮತ್ತು ನಿಯಂತ್ರಣ ಕೊಠಡಿ ಜೊತೆಗೆ ಹುಂಡಿಯನ್ನ ಇಡ್ತಾ ಇದ್ದಂತಹ ಕೊಠಡಿ, ಈ 2 ಕೊಠಡಿಗಳ ಕೀಲಿ ಕೈಗಳನ್ನ ಕೆಲವು ವ್ಯಕ್ತಿಗಳು ಇಟ್ಕೊಳ್ತಾ ಇದ್ರು. ಅವರಿಗೂ ಕೂಡ ಆ ಕೀಲಿ ಕೈಗಳನ್ನ ಇಟ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಅನುಮತಿಗಳು ಕೂಡ ಇರಲಿಲ್ಲ. ಅದನ್ನ ಬ್ಯಾಂಕ್ನ ಅಧಿಕಾರಿಗಳು ಮತ್ತು ಟ್ರಸ್ಟ್ನ ಅಧಿಕಾರಿಗಳು ಪರಿಶೀಲನೆ ನಡೆಸಬೇಕಾಗಿತ್ತು. ಆದ್ರೆ ಅದನ್ನು ಕೂಡ ಪರಿಶೀಲನೆಯನ್ನ ನಡೆಸಿಲ್ಲ. ಸಿಸಿಟಿವಿ ಫುಟೇಜ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗೋದಕ್ಕೆ ಮತ್ತು ಈ ರೀತಿಯ ಸಿಸಿಟಿವಿ ಫುಟೇಜ್ಗಳ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ರಲ್ಲೂ ಕೂಡ ಪೊಲೀಸರ ಮತ್ತು ಭದ್ರತಾ ಸಿಬ್ಬಂದಿಯ ವೈಫಲ್ಯವೇ ಪ್ರಮುಖ ಕಾರಣ ಅನ್ನುವಂಥದ್ದನ್ನು ಕೂಡ ಇದೀಗ ಎಸ್ಐಟಿ ತನಿಖೆಯ ವಿಚಾರದಿಂದ ಬಯಲಾಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಬರೋಬ್ಬರಿ 40ಕ್ಕೂ ಹೆಚ್ಚು ಮಂದಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಎಸ್ಐಟಿ ಈಗ
ಬಂಧನಕ್ಕೆ ಒಳಪಡಿಸಿರುವಂತದ್ದು ಕೇವಲ 8 ಮಂದಿಯನ್ನ ಮಾತ್ರ. ಆದ್ರೆ 8 ಜನಕ್ಕೆ ಸರಿಸಮಾನವಾಗಿ ಇನ್ನೊಂದಷ್ಟು ಮಂದಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಅನ್ನುವಂಥದ್ದು ಮತ್ತು ಎಣಿಕೆಯ ಪ್ರತಿಯೊಂದು ಕಾರ್ಯದಿಂದ ಕೊನೆಯ ತನಕವೂ ಕೂಡ ಲೋಪದೋಷಗಳಾಗಿದ್ದಾವೆ ಅನ್ನುವಂಥದ್ದು SITಯ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ನಿಯಂತ್ರಣ ಕೊಠಡಿ ಮತ್ತು ಹುಣಿಕೆ ಮಾಡ್ತಾ ಇದ್ದಂತ ಕೊಠಡಿ ಏನಿತ್ತು ಅದರ ಪಕ್ಕದಲ್ಲೇ ಇದ್ದಂತ ಶೌಚಾಲಯದಲ್ಲೂ ಕೂಡ ಹಣ ಸಿಕ್ಕಿರುವಂತದ್ದು ಈ ವ್ಯವಸ್ಥೆಯ ಲೋಪದೋಷವನ್ನ ಎತ್ತಿ ತೋರಿಸ್ತಾ ಇದೆ. ಹೀಗಾಗಿ SIT ಇನ್ನಷ್ಟು ಆಳವಾದಂತ ತನಿಖೆಯನ್ನು ನಡೆಸಿದ್ರೆ ಮತ್ತಷ್ಟು ಮಂದಿ ಹೊರಗೆ ಬರುವಂತ ಸಾಧ್ಯತೆಗಳಿದಾವೆ. ಜೊತೆಗೆ FIR ನಲ್ಲಿ ಆಗಿರುವಂತಹ ಲೋಪದೋಷಗಳನ್ನು ಕೂಡ ಇದೀಗ SIT ಪ್ರಮುಖವಾದಂತ ಅಂಶವಾಗಿ ಎತ್ತಿ ಹಿಡಿತಾ ಇದೆ. ಬ್ಯಾಂಕ್ನ ಅಧಿಕಾರಿಗಳು ಇದರಲ್ಲಿ ಕೈ ಜೋಡಿಸದೇ ಇದ್ದಿದ್ರೆ ಇಷ್ಟರ ಮಟ್ಟಿಗೆ ಲೂಟಿ ಪ್ರಕ್ರಿಯೆಗಳು ನಡೀತಾ ಇರಲಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಬಹಿರಂಗ ಆಗ್ತಾ ಇರುವಂತ ವಿಷಯ. ಮಧುಶ್ರೀ, ಸರ್ ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ. ದೇಣಿಗೆ ಹಗರಣದ 8 ಆರೋಪಿಗಳ ಮನೆ ಮೇಲೆ ರೇಡ್, ಪೊಲೀಸರಿಂದ ಶೋಧ. ಅಯೋಧ್ಯೆ ಪೊಲೀಸರಿಂದ ಆರೋಪಿಗಳ ಮನೆ ಮೇಲೆ ದಾಳಿ, ಬಂಧಿತ ಆರೋಪಿಗಳ ಮನೆಗಳಲ್ಲಿ ಪೊಲೀಸರಿಂದ ಪರಿಶೀಲನೆ ನಡೀತಾ ಇದೆ. ಇದು ತನಿಖೆಯ ಮುಂದುವರೆದ ಭಾಗ. ಈಗಾಗಲೇ 8 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅವರ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಅವರ ಮನೆಗಳ ಮೇಲೆ ಪ್ರಾಥಮಿಯನ್ನು ನಡೆಸಿದ್ದಾರೆ. ಆರೋಪಿಗಳ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಒಟ್ಟು 8 ಮಂದಿ ಆರೋಪಿಗಳು. ಬರೀ 8 ಮಂದಿ ಮಾತ್ರವಲ್ಲ, ಈಗ SITಯ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಬರೋಬ್ಬರಿ 40 ಮಂದಿ ಈ ಒಂದು ಲೂಟಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ.